ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಸುಸ್ವಾಗತ. 6ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಾಠ ಆಹಾರದ ಘಟಕಗಳು. ಈ ಪಾಠದ 2ನೇ ಭಾಗ. ಮುಖ್ಯವಾಗಿ ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಗಳು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಭಾಗ 2 ತಿಳಿಯುವ ಮುನ್ನ ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ. ಹಿಂದಿನ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ, ವಿವಿಧ ರೀತಿಯ ಆಹಾರಗಳನ್ನು ಸೇವಿಸ್ತಕ್ಕಂತಹ ವಿವಿಧ ರಾಜ್ಯಗಳು, ವಿಭಿನ್ನ ರೀತಿಯ ಆಹಾರಗಳನ್ನು ವಿಭಿನ್ನ ರೀತಿಯ ರಾಜ್ಯಗಳು ನಮ್ಮ ದೇಶದಲ್ಲಿ ಸೇವಿಸ್ತಾರೆ. ಅಷ್ಟೇ ಅಲ್ಲ ಮಕ್ಕಳೇ, ದೇಹಕ್ಕೆ ವಿಭಿನ್ನ ರೀತಿಯ ಆಹಾರದ ಅವಶ್ಯಕತೆನೂ ಇದೆ ಅಂತ ನಾವು ತಿಳ್ಕೊಂಡ್ವಿ. ಯಾವಾಗ ವಿವಿಧ ರಾಜ್ಯಗಳು ಸೇವಿಸ್ತಕ್ಕಂಥ ಪದಾರ್ಥಗಳನ್ನು ನಾವು ನೋಡಿದ್ವೋ ಹಾಗೂ ನಾವು ಸಹ ಅದನ್ನು ಸೇವಿಸಿದೆವೋ, ಅದರಲ್ಲಿ ವಿಭಿನ್ನ ರೀತಿಯ ಪದಾರ್ಥಗಳಿದ್ದಾವೆ. ಯಾಕಂದ್ರೆ ದೇಹಕ್ಕೆ ವಿಭಿನ್ನ ರೀತಿಯ ಪದಾರ್ಥಗಳು ಅವಶ್ಯಕ. ಕಾರಣ ವಿಭಿನ್ನ ರೀತಿಯ ಪೋಷಕಾಂಶಗಳು ವಿವಿಧ ರೀತಿಯ ಆಹಾರಗಳಲ್ಲಿ ಸಿಗ್ತವೆ. ನಾವು ಅದನ್ನು ಸೇವಿಸಲೇಬೇಕು. ಯಾಕಂದ್ರೆ ಆಹಾರದ ಪ್ರಾಮುಖ್ಯತೆ ನಮ್ಗೆ ಈಗಾಗಲೇ ತಿಳಿದಿದೆ. ಆಹಾರ ಸೇವನೆಯಿಂದ ಶಕ್ತಿ ನಮಗೆ ಸಿಗುತ್ತೆ, ಆರೋಗ್ಯ ಲಭ್ಯವಾಗುತ್ತೆ, ಬೆಳವಣಿಗೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ದುರಸ್ತಿಯಲ್ಲಿರ್ತಕ್ಕಂಥ ಕೋಶಗಳನ್ನ ಸುಸ್ಥಿತಿಗೆ ತರಲು ಸಹ ನೆರವಾಗುತ್ತೆ ಆಹಾರ ಸೇವನೆಯಿಂದ. ಇಂಥ ಆಹಾರದ ಪೋಷಕಾಂಶಗಳು ಅಥವಾ ಪೋಷಕಗಳು ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು, ಖನಿಜಗಳು ಮತ್ತು ವಿಟಮಿನ್ಗಳು. ಇವ 5 ಪೋಷಕಾಂಶಗಳು ಸಹ ವಿವಿಧ ಆಹಾರ ಪದಾರ್ಥಗಳಲ್ಲಿ ಇರುವುದರಿಂದ ನಾವು ವಿಭಿನ್ನ ರೀತಿಯ ಆಹಾರವನ್ನ ಸೇವಿಸ್ತೇವೆ. ಇವುಗಳನ್ನ ಕಾರ್ಯಕ್ಕೆ ಅನುಗುಣವಾಗಿ ಸಹ ನಾವು ವರ್ಗೀಕರಿಸಿದ್ವಿ. ತುಂಬಾ ಸಂತೋಷ ಆಗ್ತಾ ಇದೆ. ಅಲ್ಲಿ ಸಮರ್ಥ ನೋಡಿ ಕೈ ಎತ್ತುತ್ತಾ ಇದ್ದಾನೆ ಉತ್ತರ ಹೇಳಕ್ಕೆ. ಶಕ್ತಿ ಉತ್ಪಾದಕರು ಅವೇ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು. ದೇಹ ಬೆಳವಣಿಗೆಯನ್ನು ಉಂಟು ಮಾಡತಕ್ಕಂತಹ ಪ್ರೋಟೀನ್ಗಳು ಮತ್ತು ಖನಿಜಗಳು. ಇನ್ನು ದೇಹಕ್ಕೆ ರಕ್ಷಣೆಯನ್ನು ನೀಡ್ತಕ್ಕಂಥದ್ದು ವಿಟಮಿನ್ಗಳು ಅಥವಾ ಜೀವಸತ್ವಗಳು ಅಂತ ನಾವು ತಿಳಿದ್ವಿ. ಅಷ್ಟೇ ಅಲ್ಲ, ಶಕ್ತಿ ಉತ್ಪಾದಕರಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳ ಬಗ್ಗೆ ಸಹ ನಾವು ತಿಳ್ಕೊಂಡ್ವಿ. ಏನು ಕಾರ್ಬೋಹೈಡ್ರೇಟ್ಗಳು? ಕಾರ್ಬೋಹೈಡ್ರೇಟ್ಗಳನ್ನು ನಾವು ಯಾವ 2 ರೂಪಗಳಲ್ಲಿ ಸೇವಿಸ್ತೇವೆ ನಮ್ಮ ಆಹಾರ ಪದಾರ್ಥಗಳಲ್ಲಿ? ಮುಖ್ಯವಾಗಿ ಪಿಷ್ಟ ಮತ್ತು ಶರ್ಕರದ ರೂಪದಲ್ಲಿ ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸ್ತೇವೆ. ಇನ್ನು ಕೊಬ್ಬುಗಳು ಕಾರ್ಬೋಹೈಡ್ರೇಟ್ಗಿಂತ ಹೆಚ್ಚು ಶಕ್ತಿಯನ್ನು ನೀಡ್ತಕ್ಕಂಥವು. ಪ್ರಾಣಿ ಮೂಲಗಳಿಂದಲೂ ನಮಗೆ ಕೊಬ್ಬುಗಳು ಸಿಗ್ತವೆ, ಸಸ್ಯ ಮೂಲಗಳಿಂದಲೂ ಸಿಗ್ತವೆ. ಅಷ್ಟೇ ಅಲ್ಲ, ಪಿಷ್ಟ ಪರೀಕ್ಷೆ ಆಗಿರ್ತಕ್ಕಂತಹ ಅಯೋಡಿನ್ ಪರೀಕ್ಷೆಯನ್ನು ನಾವು ತಿಳಿದ್ವಿ, ಹಾಗೂ ಕೊಬ್ಬಿನ ಪರೀಕ್ಷೆಯನ್ನು ಸಹ ನಾವು ತಿಳ್ಕೊಂಡ್ವಿ. ಇಷ್ಟನ್ನು ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ತಿಳಿದಿದ್ದು. ಮನೆ ಕೆಲಸ 1ರ ಉತ್ತರಗಳನ್ನ ನಾವೀಗೊಮ್ಮೆ ನೋಡೋಣ. ನೀವೆಲ್ಲರೂ ಸಹ ಮನೆ ಕೆಲಸ 1ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದೀರಿ. ಈಗ ಅದು ಸರಿಯೋ ತಪ್ಪೋ ಎಂಬುದನ್ನ ಖಚಿತ ಮಾಡಿಕೊಳ್ಳೋಣ. ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ. ನೇರ ಪ್ರಶ್ನೆ ಮಕ್ಕಳ. ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು, ಖನಿಜಗಳು ಮತ್ತು ವಿಟಮಿನ್ಗಳು, ಇವು ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಾಂಶಗಳು. 2ನೇ ಪ್ರಶ್ನೆ, ಕೊಬ್ಬು ಪೋಷಕಾಂಶವನ್ನು ಹೊಂದಿರುವ ಸಸ್ಯ ಮೂಲ ಹಾಗೂ ಪ್ರಾಣಿ ಮೂಲಗಳನ್ನು ಹೆಸರಿಸಿ. ಸಸ್ಯ ಮೂಲಗಳು: ಕಡಲೆಕಾಯಿ ಬೀಜ, ಗೋಡಂಬಿ, ಎಳ್ಳು, ತೆಂಗಿನ ಎಣ್ಣೆ. ಎಣ್ಣೆಯನ್ನ ಯಾವ ಯಾವ ಸಸ್ಯ ಮೂಲಗಳಿಂದ ತೆಗಿತೇವೋ ಅವೆಲ್ಲವೂ ಸಹ ಕೊಬ್ಬುಗೆ ಉದಾಹರಣೆ. ಸೂರ್ಯಕಾಂತಿ ಬೀಜ, ಸೂರ್ಯಕಾಂತಿ ಎಣ್ಣೆ. ಪ್ರಾಣಿ ಮೂಲಗಳು: ಹಾಲು, ತುಪ್ಪ, ಬೆಣ್ಣೆ, ಗಿಣ್ಣು, ಮೀನು,
ಮಾಂಸ, ಮೊಟ್ಟೆ ಇವೆಲ್ಲವೂ ಸಹ ಪ್ರಾಣಿ ಮೂಲಗಳಿಗೆ ಉದಾಹರಣೆಗಳು, ಕೊಬ್ಬುಗಳನ್ನು ಹೊಂದಿರತಕ್ಕಂಥದ್ದು. ಮೂರನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಇಲ್ಲಿಗಾಗಲೇ ನಿಮಗೆ ಗೊತ್ತಾಗ್ತಾ ಇದೆ, ರಾಗಿ, ಗೋಧಿ, ಕಡಲೆ, ಭತ್ತ. ಕಡಲೆ ಯಾಕೆ? ರಾಗಿ, ಗೋಧಿ, ಭತ್ತ ಇವೆಲ್ಲವೂ ಮೂರು ಧಾನ್ಯಗಳೇ. ಆದರೆ ಕಡಲೆ ಕಾಳು, ಅದು ಇವೆಲ್ಲವೂ ಇವು ಮೂರು ಸಹ ಕಾರ್ಬೋಹೈಡ್ರೇಟ್ಗೆ ಉದಾಹರಣೆಗಳು. ಇದು ಕಡಲೆ ಪ್ರೋಟೀನ್ಗೆ ಉದಾಹರಣೆ. ಹಾಲು, ಮೀನು, ತುಪ್ಪ, ಬೆಣ್ಣೆ. ಹಾಲು, ತುಪ್ಪ, ಬೆಣ್ಣೆ ಒಂದೇ ಮೂಲದಿಂದ, ಹಾಲಿನಿಂದ ನಾವು ಬೆಣ್ಣೆಯನ್ನು ತೆಗಿತೇವೆ, ತುಪ್ಪವನ್ನು ಸಹ ನಾವು ಪಡೆಯುತ್ತೇವೆ. ಮೀನು ಗುಂಪಿಗೆ ಸೇರೋದಿಲ್ಲ. ಪಿಷ್ಟ ಪರೀಕ್ಷೆಯನ್ನು ವಿವರಿಸಿ. ನಾಲ್ಕನೇ ಪ್ರಶ್ನೆ ತುಂಬಾ ಸರಳ. ನೀವು ಈ ರೀತಿಯಲ್ಲಿ ಉತ್ತರ ಬರೆದು ಪೂರ್ಣ ಅಂಕ ನಿಮಗೆ ಸಿಗುತ್ತೆ. ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸಹ. ಸ್ವಲ್ಪ ಪ್ರಮಾಣದ ಆಹಾರ, ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ, ಬೇಯಿಸಿದ್ದಾಗಿರ್ಬೋದು, ಬೇಯಿಸದೇ ಇರುವಂಥದ್ದು ಆಗಿರಬಹುದು. ಆಲೂಗಡ್ಡೆಯ ಒಂದು ತುಣುಕನ್ನು ಅಥವಾ ಸ್ವಲ್ಪ ಪ್ರಮಾಣದ ಆಲೂಗಡ್ಡೆಯನ್ನು ತೆಗೆದುಕೊಂಡು 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣ. ನಿಜವಾದ ಅಯೋಡಿನ್ ದ್ರಾವಣದ ಬಣ್ಣ ಯಾವುದು? ವೈಲೆಟ್ ಎಲ್ಲೋ, ನೇರಳೆ ಹಳದಿ ಬಣ್ಣ. ಅದನ್ನ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣದ ಹನಿಯನ್ನು ಈ ಆಲೂಗಡ್ಡೆ ಮೇಲೆ ಹಾಕಿದಾಗ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಉಂಟಾದ್ರೆ ಅಲ್ಲಿ ಪಿಷ್ಟ ಇದೆ ಎಂದು ಖಚಿತ. ಇದು ಪಿಷ್ಟ ಪರೀಕ್ಷೆಗೆ ವಿವರಣೆ. ಪ್ರೀತಿಯ ಮಕ್ಕಳೇ, ಎಲ್ಲರೂ ಸಹ ಈ ಉತ್ತರಗಳನ್ನು ಸರಿ ಬರೆದಿದ್ದೀರಿ ಎಂದು ನಾನು ನಂಬಿದ್ದೇನೆ. ಇವತ್ತಿನ ಭಾಗ 2 ಇದೇ ಪಾಠವಾದ ಆಹಾರದ ಘಟಕಗಳಲ್ಲಿ ಬರುವಂತಹ ಭಾಗ 2ರ ಮೊದಲನೇ ಅಂಶ ಪ್ರೋಟೀನ್. ದೇಹ ಬೆಳವಣಿಗೆಯನ್ನು ಉಂಟು ಮಾಡುವಂತಹ ಪೋಷಕಾಂಶ ಅಥವಾ ಪೋಷಕ. ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕ ಪೋಷಕಾಂಶ ಈ ಪ್ರೋಟೀನ್. ಅಷ್ಟೇ ಅಲ್ಲ, ಅಮೀನೋ ಆಮ್ಲಗಳೆಂಬ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕಗಳಿಂದ ಮಾಡಲ್ಪಟ್ಟಿದೆ. ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಪ್ರೋಟೀನ್ಸ್ ಆರ್ ಅಮೀನೋ ಆಸಿಡ್ಸ್. ಅಮೀನೋ ಗುಂಪು NH2 ಇದೆ ಹಾಗೂ ಕಾರ್ಬಾಕ್ಸಿಲ್ ಗುಂಪು COOH ಇದೆ. ಉದಾಹರಣೆಗೆ, ನೈಜ ಪ್ರೋಟೀನ್ಗಳಿಗೆ ಉದಾಹರಣೆಗೆ ಹೀಮೋಗ್ಲೋಬಿನ್. ಹೀಮೋಗ್ಲೋಬಿನ್ ನಮ್ಮ ದೇಹದಲ್ಲಿ ರಕ್ತ ಯಾವ ಬಣ್ಣ? ಕೆಂಪು ಬಣ್ಣ. ಆ ಕೆಂಪು ಬಣ್ಣ ಬರುವುದಕ್ಕೆ ರಕ್ತಕ್ಕೆ ಯಾವ ಕಿಣ್ವ ಕಾರಣ? ಹೀಮೋಗ್ಲೋಬಿನ್ ಕಿಣ್ವ ಕಾರಣ. ಆದ ಕಾರಣ ಹೀಮೋಗ್ಲೋಬಿನ್ ರಕ್ತಕ್ಕೆ ಕೆಂಪು ಬಣ್ಣ ನೀಡುತ್ತೆ. ಆ ಹೀಮೋಗ್ಲೋಬಿನ್ ಪ್ರೋಟೀನ್ಗೆ ಉದಾಹರಣೆ. ಇನ್ಸುಲಿನ್ ಇದು ಸಹ ಪ್ರೋಟೀನ್ಗೆ ಉದಾಹರಣೆ. ಸ್ಟ್ರೆಪ್ಟೋಮೈಸಿನ್ ಪ್ರೋಟೀನ್ಗೆ ಉದಾಹರಣೆ. ಇಂಥ ಪ್ರೋಟೀನ್ ಆಕರಗಳು ಯಾವುವು? ಯಾವ ಆಹಾರ ಪದಾರ್ಥವನ್ನು ಸೇವಿಸುವುದರಿಂದ ನಮ್ಮ ದೇಹ ಬೆಳವಣಿಗೆ ಹಾಗೂ ನಿರ್ವಹಣೆ ಉಂಟಾಗುತ್ತೆ ಹಾಗೂ ಪ್ರೋಟೀನ್ ಅಂಶ ಇದೆ ಅಂತ ಹೇಳಿದ್ರೆ, ಸಸ್ಯ ಮೂಲಗಳು ಬಟಾಣಿ, ತೊಗರಿಬೇಳೆ, ಹೆಸರುಕಾಳು, ಕಡಲೆಕಾಳು, ಸೋಯಾಬೀನ್ಸ್ ಎಲ್ಲ ಕಾಳುಗಳಲ್ಲಿ ಪ್ರೋಟೀನ್ ಇದೆ. ಅಷ್ಟೇ ಅಲ್ಲ, ಮೊಳಕೆ ಹೊಡೆದಿರ್ತಕ್ಕಂಥ ಕಾಳುಗಳಲ್ಲಿ ಇನ್ನೂ ಅಧಿಕ ಪ್ರೋಟೀನ್. ಪ್ರೋಟೀನ್ ಸಿಗುವ ಸಸ್ಯ ಆಕಾರಗಳಲ್ಲಿ ಹೆಚ್ಚು ಪ್ರೋಟೀನ್ ಇರುವಂಥದ್ದೇ ಸೋಯಾಬೀನ್ಸ್ಗಳು. ಇನ್ನು ಪ್ರಾಣಿ ಮೂಲಗಳು ಪ್ರೋಟೀನ್ ಇರುವಂಥದ್ದು ಮೀನು, ಮೊಟ್ಟೆ, ಪನ್ನೀರು, ಹಾಲು. ಈ ಪ್ರಾಣಿ ಮೂಲಗಳಲ್ಲಿ ಸಹ ಪ್ರೋಟೀನ್ ಲಭ್ಯವಿದೆ. ವಿದ್ಯಾರ್ಥಿಗಳೇ, ಗಮನಿಸ್ತಾ ಇದ್ರಿ ಚಿತ್ರಗಳಲ್ಲಿರ್ತಕ್ಕಂತಹ ಕೆಲವು ಕಾಳುಗಳ ಉದಾಹರಣೆಯನ್ನ. ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥ ಹಾಲು, ಮೊಟ್ಟೆ ಹಾಗೂ ಪನ್ನೀರ್. ಇನ್ನು ಮೀನು ಪ್ರೋಟೀನನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿರತಕ್ಕಂಥದ್ದು ಪ್ರಾಣಿ ಮೂಲಗಳು. ಪ್ರೋಟೀನ್ ಪರೀಕ್ಷೆ. ಪ್ರೋಟೀನ್ ಇದ್ದೇ ಇದೆಯಾ ಇಲ್ಲವಾ ಎಂಬುದಕ್ಕೆ ಪ್ರೋಟೀನ್ ಪರೀಕ್ಷೆ.
ಸ್ವಲ್ಪ ಪ್ರಮಾಣದ ಆಹಾರವನ್ನು ತೆಗೆದುಕೊಳ್ಳಿ, ಅದನ್ನು ಪುಡಿ ಮಾಡಿ ನೋಡಿ. ಸ್ವಲ್ಪ ಪ್ರಮಾಣದ ಪುಡಿ ಮಾಡಿದ ಆಹಾರವನ್ನು ಸ್ವಚ್ಛವಾದ ಪ್ರಣಾಳದಲ್ಲಿ ತೆಗೆದುಕೊಂಡು ಅದಕ್ಕೆ ಸುಮಾರು 10 ಹನಿ ನೀರನ್ನು, 2 ಹನಿ ತಾಮ್ರದ ಸಲ್ಫೇಟ್ ಮತ್ತು 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಹಾಕಿ ಅದನ್ನು ಕುಲುಕಿ ಕೆಲವು ನಿಮಿಷಗಳವರೆಗೆ ಹಾಗೆಯೇ ಇರಲು ಬಿಡಿ. ಆಹಾರ ಪದಾರ್ಥವು ನೇರಳೆ ಬಣ್ಣಕ್ಕೆ ಬದಲಾಗುತ್ತದೆ. ಪ್ರೋಟೀನ್ ಇರುವಿಕೆಯನ್ನು ನೇರಳೆ ಬಣ್ಣವು ಸೂಚಿಸುತ್ತದೆ. ವಿದ್ಯಾರ್ಥಿಗಳೇ, ಪ್ರೋಟೀನ್ ಪರೀಕ್ಷೆ ನೋಡಿ, ಸ್ವಲ್ಪ ಪ್ರಮಾಣದ ಪುಡಿ ಮಾಡಿದ ಆಹಾರ ತೆಗೆದುಕೋಬೇಕು. ಪುಡಿ ಮಾಡಿದ ಆಹಾರ ಯಾವುದರಲ್ಲಿ? ಒಂದು ಸ್ವಚ್ಛವಾದ ಪ್ರಣಾಳದಲ್ಲಿ. ಅದಕ್ಕೆ 10 ಹನಿ ನೀರು, 2 ಹನಿ ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ ದ್ರಾವಣ, ಬ್ಲೂ ವಿಟ್ರಿಯಾಲ್, ನೀಲಿ ಮೈಲು ತುತ್ತು ಅಂತಲೂ ಕರೀತೇವೆ, ಮತ್ತು 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣ ಹಾಕಿ ಕುಲುಕಿ ನಂತರ ಕೆಲವು ನಿಮಿಷಗಳವರೆಗೆ ಹಾಗೇ ಇರಲು ಬಿಡಿ. ನೇರಳೆ ಬಣ್ಣಕ್ಕೆ ಬದಲಾಗುತ್ತದೆ. ಆಗ ಪ್ರೋಟೀನ್ ಇದೆ ಎಂದು ಸಾಬೀತಾಗುತ್ತೆ. ತುಂಬ ಸರಳವಾಗಿರ್ತಕ್ಕಂಥದ್ದು ನೋಡಿ. ಇನ್ನೂ ಸರಳವಾಗಿ ಹೇಳಬೇಕಾಗಿದ್ರೆ ಆಹಾರ ಏನು ಮಾಡಬೇಕು? ಆಹಾರವನ್ನು ಪುಡಿ ಮಾಡಿದ ಆಹಾರ, ಅದಕ್ಕೆ ಪ್ಲಸ್ ಅದನ್ನು ಯಾವುದಲ್ಲಿ ತೆಗೆದುಕೊಳ್ತಾ ಇದ್ದೀವಿ? ಒಂದು ಪ್ರಣಾಳ. ತದನಂತರ 10 ಹನಿ ನೀರು ಪ್ಲಸ್ 2 ಹನಿ ತಾಮ್ರದ ಸಲ್ಫೇಟ್ಗೆ CuSO4 ಪ್ಲಸ್ 10 ಹನಿ ಕಾಸ್ಟಿಕ್ ಸೋಡಾ ನೋಡಿ, ತಾಮ್ರದ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನು ಹಾಕಿ. ಇದಿಷ್ಟು ಪ್ರಯೋಗದಲ್ಲಿ ನೀವು ಬಳಸ್ತಕ್ಕಂಥ ಪದಾರ್ಥಗಳು. ಒಂದು ಪ್ರಣಾಳ ತೆಗೆದುಕೊಳ್ಳಿ, ಪುಡಿ ಮಾಡಿದ ಸ್ವಲ್ಪ ಪ್ರಮಾಣದ ಆಹಾರವನ್ನು ಹಾಕಿ, 10 ಹನಿ ನೀರು ಹಾಕಿ, 2 ಹನಿ ತಾಮ್ರದ ಸಲ್ಫೇಟ್ ಹಾಕಿ, ಹಾಗೂ 10 ಹನಿ ಕಾಸ್ಟಿಕ್ ಸೋಡಾ ಹಾಕಿ ಚೆನ್ನಾಗಿ ಕುಲುಕಿ ಸ್ವಲ್ಪ ನಿಮಿಷಗಳ ಕಾಲ ಬದಿಗಿಡಿ. ನಂತರ ಬಣ್ಣ ನೇರಳೆ ಬಣ್ಣ ಬದಲಾದರೆ ಆಗ ಪ್ರೋಟೀನ್ ಇದೆ ಎಂದು ಖಚಿತ. ಇದು ಪ್ರೋಟೀನ್ ಪರೀಕ್ಷೆ. ವಿಟಮಿನ್ ಕನ್ನಡದಲ್ಲಿ ಸಹ ಇದನ್ನು ನಾವು ಜೀವಸತ್ವಗಳು ಅಂತಲೂ ಕರೀತೇವೆ. ಜೀವಸತ್ವ ಸ್ವಲ್ಪ ಪ್ರಮಾಣ ತೆಗೆದುಕೋಬೇಕಾಗಿರ್ತಕ್ಕಂಥ ಪದಾರ್ಥ ಇದು. needed in less quantity but it has to be taken. ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆ ನೀಡುವ ಪೋಷಕಾಂಶಗಳು ಈ ವಿಟಮಿನ್ಗಳು. ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆಯನ್ನು ನೀಡ್ತಕ್ಕಂಥ ಪೋಷಕಾಂಶಗಳು. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಇದೆ, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಇದ್ದಾವೆ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಯಾವುದು? ವಿಟಮಿನ್ ಎ. ಈ ರೀತಿ ಆದರೂ ನೀವು ಬರಿಬೋದು ನಿಮ್ಮ ಕನ್ನಡ ಅಕ್ಷರದಲ್ಲಿ. ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಇವೆಲ್ಲ ಕೊಬ್ಬಿನಲ್ಲಿ. ಎ ಡಿ ಇ ಕೆ ಈ 4 ರೀತಿಯ ವಿಟಮಿನ್ಗಳು ಅಥವಾ ವೈಟಮಿನ್ ಅಂತಲೂ ನಾವು ಕರೀತೇವೆ. ಇವು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಅಥವಾ ವೈಟಮಿನ್. ನೀರಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ. ಬಿ ಆ್ಯಂಡ್ ಸಿ. ಬಿನಲ್ಲಿ ಸಹ ಬಿ ಕಾಂಪ್ಲೆಕ್ಸ್, B1, B2, B6, B12 ಆ ರೀತಿ ವಿಟಮಿನ್ಗಳಿದ್ದಾವೆ. ಉನ್ನತ ತರಗತಿಗಳಿಗೆ ನೀವು ಅಭ್ಯಾಸ ಮಾಡುವುದಕ್ಕೆ ಹೋದಾಗ ಇದೇ ವಿಷಯವನ್ನು ಇನ್ನೂ ಆಳವಾಗಿ ನೀವು ತಿಳಿಯಲು ಸಾಧ್ಯ ಆಗುತ್ತೆ. ನಿಮ್ಮ 6ನೇ ತರಗತಿಯ ಬುದ್ಧಿಮಟ್ಟಕ್ಕೆ
ಇಷ್ಟು ವಿಷಯವನ್ನು ನೀವು ತಿಳ್ಕೊಳ್ಳೋದು ತುಂಬ ಉತ್ತಮ. ಹೀಗೆ ವಿಟಮಿನ್ಗಳು ಅಥವಾ ಜೀವಸತ್ವಗಳು ಅಥವಾ ವೈಟಮಿನ್ಗಳು ದೇಹಕ್ಕೆ ರಕ್ಷಣೆಯನ್ನು ನೀಡುತ್ತೆ, ರೋಗಗಳು ಬಾರದೇ ಇದ್ದಂಗೆ ತಡೆಯುತ್ತೆ. ಅಂಥ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಇದ್ದಾವೆ, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಸಹ ಇದ್ದಾವೆ. ಅದು ಯಾವುದೇ ವಿಟಮಿನ್ಗಳಾಗಲಿ ಆ ವಿಟಮಿನ್ಗಳ ಉಪಯೋಗ ಮತ್ತು ಅವುಗಳ ಆಕಾರಗಳು ಏನು, ಅವು ನಮ್ಗೆ ಎಲ್ಲಿ ಸಿಗ್ತವೆ ಆ ವಿಟಮಿನ್ಗಳು, ವಿಟಮಿನ್ ಉಪಯೋಗಗಳು. ವಿಟಮಿನ್ ಎ ನೋಡಿ, ಅವುಗಳ ಆಕಾರ ಕ್ಯಾರೆಟ್, ಟೊಮ್ಯಾಟೊ, ಹಾಲು ವಿಟಮಿನ್ ಲಭ್ಯ. ಉಪಯೋಗ ಏನು? ಉತ್ತಮ ಕಣ್ಣಿನ ದೃಷ್ಟಿ, ದೃಷ್ಟಿ, ಗುಡ್ ವಿಷನ್, ಗುಡ್ ಸೈಟ್. ವಿಟಮಿನ್ ಬಿ ಮೊಟ್ಟೆ ಮತ್ತು ಹಾಲಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುತ್ತೆ, ಜೀರ್ಣಕ್ರಿಯೆ ಮತ್ತು ಬೆಳವಣಿಗೆಗೆ ಉಪಯೋಗ. ವಿಟಮಿನ್ ಸಿ ಎಲ್ಲ ಹುಳಿ ಪದಾರ್ಥಗಳಲ್ಲಿ ವಿಟಮಿನ್ ಸಿ ಇರುತ್ತೆ. ನಿಂಬೆಹಣ್ಣು, ಕಿತ್ತಲೆ, ಹಾಲು ಅನ್ನೋದು ಎಲ್ಲದರಲ್ಲಿ ವಿಟಮಿನ್ಗಳು ಇದ್ದೇ ಇರುತ್ತೆ. ಇಲ್ಲಿ ನಾವು ಹುಳಿ ಪದಾರ್ಥವನ್ನು ನೆನಪಿಸ್ಕೊಂಡ್ರೆ ಇಷ್ಟು ನೀವು ಹೆಚ್ಚು ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಸ್ನಾಯು ಮತ್ತು ಹಲ್ಲುಗಳ ಬೆಳವಣಿಗೆಗೆ ವಿಟಮಿನ್ ಸಿ. ವಿಟಮಿನ್ ಡಿ, ಈ ವಿಟಮಿನ್ ಡಿಯನ್ನು ಸೂರ್ಯರಶ್ಮಿ ವಿಟಮಿನ್ ಅಂತಲೂ ಕರೀತೇವೆ ವಿದ್ಯಾರ್ಥಿಗಳೇ. ಕಾರಣ ಬೆಳಗ್ಗಿನ ಜಾವ ಅರುಣೋದಯದ ಸಮಯದಲ್ಲಿ ಆ ಸೂರ್ಯನಿಂದ ಬರುವಂಥ ಕಿರಣಗಳಲ್ಲಿ ಈ ವಿಟಮಿನ್ ಡಿ ಲಭ್ಯ ಇರುತ್ತೆ. ಆದ ಕಾರಣ ವಿಟಮಿನ್ ಡಿಯನ್ನು ನಾವು ಸೂರ್ಯರಶ್ಮಿ, ಸನ್ಶೈನ್ ವಿಟಮಿನ್, ಸೂರ್ಯರಶ್ಮಿ ವಿಟಮಿನ್ ಅಂತಲೂ ಕರೀತೇವೆ. ಹಾಲು, ಮೀನಿನ ಎಣ್ಣೆ ಮುಖ್ಯವಾಗಿ ಮೂಳೆಗಳ ಬೆಳವಣಿಗೆಗೆ ತುಂಬ ಉಪಯೋಗ. ವಿಟಮಿನ್ ಇ ಭತ್ತ, ಜೋಳ ಹಾಗೂ ಹಾಲು ಉತ್ಕರ್ಷಣ ನಿರೋಧಕ, ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಉತ್ಕರ್ಷಣೆ ಆಗುವುದನ್ನು ತಡೆಯುತ್ತೆ ವಿಟಮಿನ್ ಇ. ವಿಟಮಿನ್ ಕೆ ಪಾಲಕ ಎಲೆಗಳು, ಸೊಪ್ಪು, ಎಲೆಕೋಸು ಮುಖ್ಯವಾಗಿ ರಕ್ತ ಹೆಪ್ಪುಗಟ್ಟುವಿಕೆಗೆ ನೆರವಾಗುತ್ತೆ ಈ ವಿಟಮಿನ್ ಕೆ. ಮಕ್ಕಳೇ, ನಾವಿಲ್ಲಿ ವಿಟಮಿನ್ಗಳು ಸಿಗುವಂಥ ಆಕಾರಗಳನ್ನು ಗಮನಿಸಿ. ಹೆಚ್ಚಿನ ವಿಟಮಿನ್ಗಳೆಲ್ಲವೂ ಸಹ ತರಕಾರಿಗಳಲ್ಲಿ ಹೆಚ್ಚಾಗಿ ಸಿಗ್ತಾ ಇದೆ. ಹಾಗೂ ಹಾಲು ಎಂಬ ಒಂದು ಆಹಾರದ ಆಕಾರ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿದೆ. ಕೊಬ್ಬು ಸಹ ಹಾಲಿನಲ್ಲಿದೆ, ವಿಟಮಿನ್ಗಳು ಸಹ ಹಾಲಿನಲ್ಲಿದ್ದಾವೆ, ಪ್ರೋಟೀನ್ಗಳು ಸಹ ಹಾಲಿನಲ್ಲಿ ಇದ್ದಾವೆ. ಹಾಗೆ ಒಂದು ಆಹಾರ ಪದಾರ್ಥ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿರಲು ಸಾಧ್ಯ ಇದೆ ಎಂಬುದು ನಮಗಿಲ್ಲಿ ಖಚಿತ ಆಗುತ್ತೆ. ಅಷ್ಟೇ ಅಲ್ಲ, ವಿಟಮಿನ್ಗಳ ಆಕಾರಗಳನ್ನು ನಾವು ಗಮನಿಸಿದಾಗ ಅದು ಯಾವುದೇ ವಿಟಮಿನ್ ಆಗಿರಲಿ, ಎ, ಬಿ, ಸಿ, ಡಿ, ಇ ಮತ್ತು ಕೆ, ಹಾಲು, ಹಾಲಿನ ಉತ್ಪನ್ನಗಳೆಲ್ಲದರಲ್ಲಿ ವಿಟಮಿನ್ಗಳಿದ್ದಾವೆ. ತರಕಾರಿಗಳಲ್ಲಿ, ಹಸಿರು ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ ಹಾಗೂ ಮುಖ್ಯವಾಗಿ ಎಲ್ಲ ರೀತಿಯ ಹಣ್ಣುಗಳಲ್ಲಿ ಒಂದಲ್ಲ ಒಂದು ರೀತಿಯ ವಿಟಮಿನ್ ಸಿಕ್ಕೇ ಸಿಗುತ್ತೆ. ಆದ ಕಾರಣ ತರಕಾರಿಗಳು, ಹಣ್ಣುಗಳನ್ನು ನಾವು ಸೇವನೆ ಮಾಡಲೇಬೇಕು. ಇಂಥ ವಿಟಮಿನ್ಗಳ ಉಪಯೋಗ ಮತ್ತು ಆಕಾರಗಳನ್ನು ನಾವು ತಿಳ್ಕೊಂಡ ನಂತರ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಆ ವಿಟಮಿನ್ ಆಕಾರಗಳ ಚಿತ್ರಗಳನ್ನು. ನೀವೆಲ್ಲರೂ ಸಹ ಗಮನಿಸ್ತಾ ಇದ್ದೀರಿ. ಇಲ್ಲಿ ಕ್ಯಾರೆಟ್, ಪರಂಗಿ ಹಣ್ಣು, ಮಾಂಸ, ಮೊಟ್ಟೆ ಮತ್ತು ಗಿಣ್ಣು, ಮತ್ತೆ ನಾವಿಲ್ಲಿ ನೋಡ್ತಾ ಇದ್ದೇವೆ ಮೀನು, ಮಾವಿನ ಹಣ್ಣು, ಹೀಗೆ ಅನೇಕ ಎಲ್ಲ ರೀತಿಯ ಹಣ್ಣು ತರಕಾರಿಗಳಲ್ಲಿ ನಾವು ವಿಟಮಿನ್ಗಳನ್ನು ಗಮನಿಸ್ತೇವೆ. ವಿಟಮಿನ್ ಏನೇ ಇಷ್ಟು ಪದಾರ್ಥಗಳಲ್ಲಿದೆ. ಇನ್ನು ವಿಟಮಿನ್ ಸಿ ಎಲ್ಲ ಹುಳಿ ಪದಾರ್ಥಗಳು, ಮುಖ್ಯವಾಗಿ ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು ಎಲ್ಲದರಲ್ಲಿ ವಿಟಮಿನ್ ಸಿ ಹೆಚ್ಚು ಸಿಗುತ್ತೆ. ಇಂಥ ವಿಟಮಿನ್ಗಳ ಬಗ್ಗೆ ತಿಳಿದ ನಂತರ ಈಗ ನಾವು ಮುಂದುವರಿಸ್ತಾ ಇದ್ದೇವೆ ಖನಿಜಗಳು, ಮಿನರಲ್ಸ್. ಖನಿಜಗಳು ಸಹ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕ ಪೋಷಕಾಂಶ. ಇಂಗ್ಲಿಷ್ನಲ್ಲಿ
ಈ ಖನಿಜಗಳನ್ನ ಮಿನರಲ್ಸ್. ದೇಹದ ಬೆಳವಣಿಗೆ, ಬಾಡಿ ಬಿಲ್ಡರ್ಸ್, ದಿ ಬಿಲ್ಡಪ್ ದ ಬಾಡಿ. ಪ್ರೋಟೀನ್ಗಳು ಅಷ್ಟೇ, ಖನಿಜಗಳು ಅಷ್ಟೇ ದೇಹದ ಬೆಳವಣಿಗೆ. ಹಾಗೆ ಖನಿಜಗಳು ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅವಶ್ಯಕ ಪೋಷಕಾಂಶಗಳು. ಉದಾಹರಣೆ ಕಬ್ಬಿಣ ಅಂತ ಹೇಳಿದ್ರೆ ನಾವು ಮನೆ ಕಟ್ಟಕ್ಕೆ ಬಳಸೋ ಕಬ್ಬಿಣ ಅಲ್ಲ, ಇದು ನೈಸರ್ಗಿಕವಾಗಿ ಹಣ್ಣು ತರಕಾರಿಗಳಲ್ಲಿ ಹೆಚ್ಚಾಗಿ ಸಿಗುವಂಥದ್ದು. ಕ್ಯಾಲ್ಸಿಯಂ, ರಂಜಕ, ಸೋಡಿಯಂ, ಪೊಟ್ಯಾಷಿಯಂ. ಕಬ್ಬಿಣವನ್ನ ಐರನ್ ಅಂತ ಕರಿತೇವೆ ಆಂಗ್ಲ ಭಾಷೆಯಲ್ಲಿ. ಫೆರ್ರಮ್, Fe ಅದಕ್ಕೆ ಸಂಕೇತ. ಇನ್ನು ಕ್ಯಾಲ್ಸಿಯಂ ಅಂತಾನೆ ಕರಿತೇವೆ, Ca ಅದರ ಸಂಕೇತ. ರಂಜಕ, ಫಾಸ್ಫರಸ್. ಕ್ಯಾಪಿಟಲ್ P ಅದರ ಸಂಕೇತ. ಸೋಡಿಯಂನೇ Na, ನೇಟ್ರಿಯಂ ಅಂತ ಕರಿತೇವೆ. ಅದು ಪಡೆದಿರ್ತಕ್ಕಂಥ ಲ್ಯಾಟಿನ್ ಪದ ನೇಟ್ರಿಯಂ, Na ಸಿಂಬಲ್. ಪೊಟ್ಯಾಷಿಯಂ, K ಅದರ ಒಂದು ಸಂಕೇತ. ನೀವು ಉನ್ನತ ತರಗತಿಗಳಲ್ಲಿ ಇನ್ನೂ ಹೆಚ್ಚು ಈ ಧಾತುಗಳು ಅವುಗಳ ಸಂಕೇತಗಳನ್ನು ನೀವು ತಿಳ್ಕೊಂತೀರಿ. ಇಲ್ಲಿ ನೀವು ತಿಳಿಯಬೇಕಾಗಿದ್ದು ಖನಿಜಗಳು ಮುಖ್ಯವಾಗಿ ದೇಹಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದು ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ, ಸೋಡಿಯಂ, ಪೊಟ್ಯಾಷಿಯಂ. ಅಯೋಡಿನ್ ಸಹ ನಮಗೆ ತುಂಬ ಮುಖ್ಯ. ಅಯೋಡಿನ್, ಕ್ಯಾಪಿಟಲ್ ಐ. ಇಂಥ ಖನಿಜಗಳ ಆಕರಗಳನ್ನು ನಾವು ಗಮನಿಸಿದ್ರೆ ಎಲ್ಲ ತರಕಾರಿ ಹಣ್ಣುಗಳಲ್ಲಿ ಖನಿಜಗಳು ಇದ್ದೇ ಇದ್ದಾವೆ. ಸೊಪ್ಪು, ಪಾಲಕ್ ಸೊಪ್ಪಲ್ಲಿ ಹೆಚ್ಚು ಕಬ್ಬಿಣದ ಅಂಶ. ಅದಕ್ಕೆ ಹಸಿರು ಸೊಪ್ಪು, ಹಸಿರು ತರಕಾರಿಗಳನ್ನು ಹೆಚ್ಚು ತಿನ್ನುವುದರಿಂದ ಕಬ್ಬಿಣ ಅಂಶ ನಮ್ಮಲ್ಲಿ ಹೆಚ್ಚಾಗುತ್ತೆ. ಐರನ್ ಈಸ್ ನೆಸೆಸರಿ ಫಾರ್ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಟು ಬಿ ಪ್ರೊಡ್ಯೂಸ್ಡ್. ಈ ಕಬ್ಬಿಣದ ಅಂಶ ರಕ್ತದಲ್ಲಿರುವಂತಹ ಮುಖ್ಯ ಕಿಣ್ವವಾದ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತೆ. ಆ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂಗೆ ರಕ್ತ ಕೆಂಪು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಹಿಮೋಗ್ಲೋಬಿನ್ ಆಕ್ಸಿಜನ್ ಕ್ಯಾರಿಯರ್. ಸೊ ದೇ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್. ಆಮ್ಲಜನಕವನ್ನು ಸರಬರಾಜು ಮಾಡೋದಕ್ಕೂ ನೆರವಾಗುತ್ತೆ. ಶುಂಠಿ, ಹಸಿ ಶುಂಠಿ, ಇದರಲ್ಲಿ ಸಹ ಈ ಖನಿಜಾಂಶಗಳು ಹೆಚ್ಚು ಸಿಗುವಂತಹ ಆಕರಗಳು. ಇನ್ನು ಖನಿಜಾಂಶಗಳ ಉಪಯೋಗಗಳು ಅಥವಾ ಖನಿಜಗಳ ಉಪಯೋಗಗಳು. ಕಬ್ಬಿಣ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಿಣ್ವ ಉತ್ಪಾದನೆ. ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ. ಮೂಳೆ ಸಹ ಗಟ್ಟಿಯಾಗಿರಕ್ಕೆ, ಹಲ್ಲುಗಳ ಬೆಳವಣಿಗೆಗೂ ಸಹ ಕ್ಯಾಲ್ಸಿಯಂ ತುಂಬ ಮುಖ್ಯವಾಗಿರ್ತಕ್ಕಂಥ ಖನಿಜ. ರಂಜಕ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ. ಫ್ಲೋರಿನ್ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ. ನೋಡಿ, ಮೂರೂ ಖನಿಜಗಳು ಸಹ ಒಂದೇ ಕಾರ್ಯವನ್ನು ನಿರ್ವಹಿಸ್ತವೆ. ಸೋಡಿಯಂ ಸ್ನಾಯುಗಳ ಸಂಕೋಚನ. ಪೊಟ್ಯಾಷಿಯಂ ಸ್ನಾಯುಗಳ ಸಂಕೋಚನ. ಇವೆಲ್ಲವೂ ಸಹ ಹೆಚ್ಚು ನಮ್ಮ ದೇಹದ ಬೆಳವಣಿಗೆಗೆ ಅವಶ್ಯಕವಾಗಿರುವಂತಹ ಖನಿಜಗಳು. ಇನ್ನು ಇವುಗಳ ಆಕರಗಳು ಎಲ್ಲ ತರಕಾರಿಗಳು, ಸೊಪ್ಪುಗಳು ಹಾಗೂ ಮುಖ್ಯವಾಗಿ ಹಣ್ಣುಗಳು ಸಹ. ಇನ್ನು ಇವತ್ತಿನ ನಮ್ಮ ಭಾಗ 2 ಆಹಾರದ ಘಟಕಗಳು ಎಂಬ ಪಾಠದಲ್ಲಿ ಉಳಿದ 3 ಪೋಷಕಾಂಶಗಳನ್ನು ನಾವು ತಿಳ್ಕೊಂಡ್ವಿ. ಮುಖ್ಯವಾಗಿ ಪ್ರೋಟೀನುಗಳು ದೇಹದ ಬೆಳವಣಿಗೆಯನ್ನು ಉಂಟು ಮಾಡುತ್ತೆ. ಖನಿಜಗಳು ದೇಹದ ಬೆಳವಣಿಗೆಗೆ ನೆರವಾಗುತ್ತೆ. ಆದ ಕಾರಣ ಪ್ರೋಟೀನ್ ಮತ್ತು ಖನಿಜಗಳನ್ನು ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಯನ್ನು ಉಂಟು ಮಾಡುವ ಪೋಷಕಾಂಶಗಳು ಅಂತ ಕರೆದ್ವಿ. ಪ್ರೋಟೀನ್ಸ್ ಅಂಡ್ ಮಿನರಲ್ಸ್ ಆರ್ ಮೈನ್ಲಿ ಬಾಡಿ ಬಿಲ್ಡರ್ಸ್. ದೇ ಬಿಲ್ಡ್ ಅಪ್ ದ ಬಾಡಿ. ಇನ್ನು ಜೀವಸತ್ವಗಳು, ವೈಟಮಿನ್ಗಳು ಇವು ದೇಹಕ್ಕೆ ರಕ್ಷಣೆಯನ್ನು ನೀಡುತ್ತೆ, ರೋಗಗಳು ಬಾರದೇ ಇರೋ ಹಂಗೆ ಎಂಬುದನ್ನು ಸಹ ನಾವು ತಿಳಿದ್ವಿ. ಇವುಗಳ ಆಕರಗಳು
ಹಾಗೂ ಪ್ರೋಟೀನ್ ಪರೀಕ್ಷೆಯ ವಿವರಣೆಯನ್ನು ಸಹ ನಾವು ತಿಳಿದ್ವಿ. ಮಕ್ಕಳೇ, ಪ್ರೋಟೀನ್ ಆಗಲಿ, ವೈಟಮಿನ್ ಆಗಲಿ ಹಾಗೂ ಖನಿಜಾಂಶಗಳಾಗಲಿ ನಾವು ಸೇವಿಸುವಾಗ ಕಡಿಮೆ ಪ್ರಮಾಣದಲ್ಲಿ ಎಲ್ಲವನ್ನೂ ಸೇವಿಸಬೇಕು. ದೇ ಆರ್ ವೆರಿ ವೈಟಲ್ ಅಂಡ್ ಇಂಪಾರ್ಟೆಂಟ್. ನಾವು ಅನ್ನ ಹಾಕ್ಕೊಂಡಷ್ಟು ತುಪ್ಪ ಹಾಕ್ಕೊಳ್ಳೋದಿಲ್ಲ. ನಾವು ನೀರು ಕುಡಿಯುವಷ್ಟು ತರಕಾರಿಗಳನ್ನು ಸಹ ನಾವು ಅಷ್ಟೊಂದು ನಾವು ತಿನ್ನೋದಿಲ್ಲ. ಕಾರಣ ಲಿಮಿಟೆಡ್. ನಾವು ತರಕಾರಿಗಳನ್ನು ಸೇವನೆ ಮಾಡಬೇಕು. ಬರೀ ತರಕಾರಿ ಸೇವನೆಯಿಂದಲೂ ಸಹ ನಮಗೆ ಪೂರ್ಣವಾಗಿ ಸಂಪೂರ್ಣವಾದ ಜೀವಸತ್ವಗಳಾಗಲಿ ಅಥವಾ ಖನಿಜಾಂಶಗಳಾಗಲಿ ಅಥವಾ ಪ್ರೋಟೀನ್ಗಳಾಗಲಿ ಸಿಗೋದಿಲ್ಲ. ಈ ಎಲ್ಲ ಪದಾರ್ಥಗಳಲ್ಲಿ ಒಂದಲ್ಲ ಒಂದು ಪೋಷಕಾಂಶವು ಲಭ್ಯವಿರುವುದರಿಂದ ನಾವು ಇವೆಲ್ಲವನ್ನು ಸಹ ಸಮ ಪ್ರಮಾಣದಲ್ಲಿ ತೆಗೆದುಕೋಬೇಕು. ಇವತ್ತಿನ ನಮ್ಮ ಭಾಗ 2ರಲ್ಲಿ ಪ್ರೋಟೀನ್, ಖನಿಜಾಂಶ ಮತ್ತು ವಿಟಮಿನ್ಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಪುನಃ ನೀವಿರುವಂಥ ಸ್ಥಳಗಳಲ್ಲಿ ಮನನ ಮಾಡಿ, ಪುನರಾವರ್ತನೆ ಮಾಡಿ ಹಾಗೂ ಕೊಟ್ಟಿರ್ತಕ್ಕಂಥ ಮನೆ ಕೆಲಸ 2 ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿ ಎಂದು ನಾನು ಬಯಸಿದ್ದೇನೆ. ಮನೆ ಕೆಲಸ 2. ಬಿಟ್ಟ ಸ್ಥಳ ತುಂಬಿರಿ. ಪ್ರೋಟೀನಿನ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವು ಡ್ಯಾಶ್ ಆಗಿದೆ. 2ನೇದು ಡ್ಯಾಶ್ ಸೂರ್ಯರಶ್ಮಿ ವಿಟಮಿನ್. 3ನೇದು ಡ್ಯಾಶ್ ಖನಿಜವು ದೇಹದಲ್ಲಿ ಹೀಮೋಗ್ಲೋಬಿನ್ನ ಕಿಣ್ವ ಉತ್ಪಾದನೆಗೆ ನೆರವಾಗುತ್ತದೆ. 4ನೇದು ನಿಂಬೆಹಣ್ಣು ಡ್ಯಾಶ್ ವಿಟಮಿನ್ನ ಆಕರವಾಗಿದೆ. 5ನೇದು ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಡ್ಯಾಶ್ ಖನಿಜಾಂಶವು ಅಗತ್ಯವಾಗಿದೆ. 2ನೇ ಮೈನ್ ಪ್ರೋಟೀನ್ ಪರೀಕ್ಷೆಯನ್ನು ವಿವರಿಸಿ. ಪ್ರೀತಿಯ ಮಕ್ಕಳೇ, ಇವತ್ತಿನ ಕಲಿಕಾ ಅಂಶಗಳಾಗಿರ್ತಕ್ಕಂಥ ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಾಂಶಗಳ ಎಲ್ಲ ವಿಷಯವನ್ನು ಭಗವಂತನ ಪಾದಗಳಿಗೆ ಅರ್ಪಿಸುತ್ತಾ ಮುಂದಿನ ಅಂತಿಮ ಭಾಗ 3 ಇದೇ ಪಾಠ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.